ನಮ್ಮ ಸೌರಮಂಡಲದಲ್ಲಿ ಶನಿಗ್ರಹ ಇದೆ, ಗುರುಗ್ರಹ ಇದೆ. ಈ ಎರಡೂ ಗ್ರಹಗಳು ತಮ್ಮದೇ ಆದ ವೇಗದಲ್ಲಿ ಸೂರ್ಯನ ಸುತ್ತಲೂ ಸುತ್ತಾ ಇರುತ್ತವೆ. ಪ್ರತಿ 20 ವರ್ಷಕ್ಕೆ ಒಮ್ಮೆ ಈ ಎರಡೂ ಗ್ರಹಗಳು ಪರಸ್ಪರ ಹತ್ತಿರ ಬಂದ ಹಾಗೆ ಕಾಣುತ್ತೆ. ಕೆಲವು ಸಲ ದೊಡ್ಡ ನಕ್ಷತ್ರದ ಹಾಗೆ ಕಾಣುತ್ತೆ. ಅಣ್ಣ ಒಂದ್ ತಾಯಿ ಬುಟ್ಟಿ ಕೊಡಿ. ಇದನ್ನ ದ ಗ್ರೇಟ್ ಕಂಜಂಕ್ಷನ್ ಅಂತಲೂ ಕರೀತಾರೆ. ಇನ್ನು ಸರ್ವೋಗಿಲ್ವಾ ಕೂಸ್ಗೆ? ಎಲ್ಲ ಸರಿ ಹೋಯ್ತದೆ ಅಂತ ಡಾಕ್ಟ್ರೇನು ಹೇಳ್ತಾರೆ. ಆದ್ರೆ ರಾತ್ರಿ ಹೊತ್ತು ಮಗ ಹೊಟ್ಟೆ ನೋವು ಅಂತ ತುಂಬಾ ಹಠ ಮಾಡ್ತಾನೆ. ತಿಂದ ತಿಮ್ಸಕ್ಕೆ ಎಲ್ಲ ಕಕ್ಕೆ ಬಿಡ್ತಾನೆ. ನಮ್ಮ ಮನೆದೇವ ಒಳ್ಳೇದೇ ಮಾಡ್ತಾನೆ. ಏನ್ ಮಗ ನಿನ್ನ ಹೆಸರು? ಪ್ರಕಾಶ. ಎಲ್ಲ ಸರ್ ಹೋಗ್ತದೆ. ಐನೋರೆ ದೀಪ ಆರೋಯ್ತು. ಅಯ್ಯೋ ಏನಾಗಲ್ಲ ಯಾಕೀಗ ಮಗಿ ಹೆಸರಾಗಿ ಮಂತ್ರ ಮಾಡಿರೋ ತಾಯ್ತಾ ಅದು. ಅದು ಸಿಗ್ಲಿಲ್ಲ ಅಂದ್ರೆ ಕೇಡ್ ತಪ್ಪಿದ್ದಲ್ಲ. ಬಿರ್ನೋಗಿ ತಗೊಂಬರಪ್ಪ. ಅಲ್ಲೇನ್ ಮಾಡ್ತಾ ಇದ್ದೀರಾ? ಈಗ ಬನ್ನಿಪ್ಪ. ಹಲೋ, ಏಯ್ ಸೌಂಡ್ ಜಾಸ್ತಿ ಕೊಡ್ಲಾ? ಮಾತಾಡ್ತಿವೆ ಮತ ಬಾಂಧವರೇ, ಮಾತಾಡ್ತಿವೆ. ರಾಯದುರ್ಗದ ರಾಜಸಿಂಹ ರಾಮಣ್ಣ ಮಾಡಿರೋ ಕೆಲಸಗಳು ಮಾತಾಡ್ತಿವೆ. ವಿಮಾನ ನಿಲ್ದಾಣ ರೀತಿಯ ಬಸ್ ಸ್ಟ್ಯಾಂಡ್ಗಳು ಮಾತಾಡ್ತಿವೆ. ಸಿಂಗಾಪುರ್ ರೀತಿಯ ರಸ್ತೆಗಳು ಮಾತಾಡ್ತಿವೆ. ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ವೈರಲ್ ವೆಂಕಿ ಪೇಜ್ ನ ಲೈವ್ ನ. ರಾಯದುರ್ಗದ ಕುರುಕ್ಷೇತ್ರದಲ್ಲಿ ಗೆಲ್ಲೋದಾದ್ರೂ ಯಾರು? ರಾಯದುರ್ಗಕ್ಕೆ ಬೇಕಾಗಿರೋದು ಮನೆ ಮಗನ ಅಥವಾ ಲೀಡರ್ ಅಂತ ಜನರ ಅಭಿಪ್ರಾಯ ತಿಳ್ಕೊಳ್ಳೋದಕ್ಕೆ ಇವತ್ತು ನಾನು ರೋಡ್ ಗಿಲ್ದಿದ್ದೀನಿ. ರಾಮಣ್ಣ ಅವ್ರು ಗೆಲ್ತಾರೋ ದೀಪ್ ಅವ್ರು ಗೆಲ್ತಾರೋ? ದೀಪಣ್ಣ ಅವರು. ಮಗ, ನನ್ನ ಸನ್ಮಿತ್ರರು ಹೇಳ್ತಾ ಇದ್ರು ಅಪ್ಪ ಅಮ್ಮನಿಗೆ ದೇವಸ್ಥಾನ ಕಟ್ಟಿಸದೇ ಇದ್ರು ಪರವಾಗಿಲ್ಲ, ಆದ್ರೆ ಕಟ್ಟಿರೋ ದೇವಸ್ಥಾನ ಮುಂದೆ ಅವರನ್ನ ಕೂರಿಸದೇ ಇದ್ರೆ ಸಾಕು ಅಂತ. ರಾಮಣ್ಣ ಅವರು ಸ್ಥಳೀಕರು, ಮೂರ್ಖಿತ ಗೆದ್ದವ್ರೆ. ದೀಪ್ ಅವ್ರಿಗೆ ಬಿಟ್ಟಿ ಬಿಲ್ಡಪ್ ಮೋಟಿವೇಶನಲ್ ಭಾಷಣಗಳು ಮಾಡೋದ್ ಬಿಟ್ರೆ ಸ್ಥಳೀಯ ಜನಗಳ ಸಮಸ್ಯೆ ಏನು ಅಂತ ಗೊತ್ತಿಲ್ಲ ಅಂತವ್ರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಯಾವನ್ರಿ ಹೇಳ್ದೋನು? ಅಲ್ಲ ಅಣ್ಣ, ಜನ ಆ ಜನಕ್ಕೆ ಮೇಟ್ ತಗೊಂಡ್ರೆ ನಿಮ್ಗಲ್ಲಪ್ಪ, ಅವ್ರ ಜನಕ್ಕೆ. ದೀಪು ಕರ್ನಾಟಕದವನು, ದೀಪು ಭಾರತದವನು. ಸಂವಿಧಾನದಾಗೆ ಬರ್ದೈತೆ ಯಾರು ಹೇಳ್ಬೇಕಾದ್ರೆ ನಿಂತ್ಕೋಬಹುದು ಅಂತ. ರಾಮಣ್ಣ ಬಿದ್ದೋಗ ಮರ, ಅದ್ರ ನಮ್ ದೀಪು ಈಗಿನ ಎಳೆ ಬೀಜ, ನಮ್ ಬೀಜ ಈಗ ನೆಟ್ರೆ ಎಮ್ಮರ್ವಾಗಿ ಬೆಳಿತಾರೆ. ಏನಂತೀರಾ? ಯಾಕ್ಲಾ ಅಣ್ಣನ್ ಫೋಟೋ ಬಿಟ್ಟಿರೋದು ಕಾಣುತ್ತೆ, ಯಾಕ್ಲಾ ಹೋಗ್ತೀಯ? ನಾನು ಜಾಗ ನೀನ್ ಹಾಕ್ಲಾ ಬ್ಯಾನರ್ ಮಾಡಿದ್ದೆ. ನಮ್ಮ ಅಣ್ಣನ್ ಬ್ಯಾನರ್ ಇರೋ ಜಾಗಕ್ಕೆ ನೀನ್ ಯಾಕ್ಲಾ ಹೋಗ್ದೆ? ರಾಮಣ್ಣ ಎಂತ ರೌಡಿ, ಅವ್ನ್ ಎಂತೆಂತ ಅನಾಚಾರಗಳಿದೆ, ನಮ್ ಜನಗಳ ಮೇಲೆ ಎಂತ ದೌರ್ಜನ್ಯ ಮಾಡವನೆ. ಯಾವೊಂದ್ ಪರ್ಮಿಷನ್ ತಗೊಂಡು ಇವನ್ನೆಲ್ಲ ಒಳಗ್ ತಂದ್ರಿ? ಯಾಕ್ಲಾ ರಾಜ ಇಲ್ಲಿ ಯಾರ್ ಪರ್ಮಿಷನ್ ತಗೋಬೇಕು? ಏನೆಲ್ಲ ಸೇರ್ಕೊಂಡ್ ಮೆಡ್ಡಗಾರಿಕೆ ಮಾಡಿರೋ ಊರಲ್ಲಿ ನೀವು? ನಿಮ್ ದೀಪು ನಮ್ ರಾಮಣ್ಣನ ಮುಂದೆ ಇನ್ನೂ ಪಾಪು. ಅಪ್ಪೇ ಎಲ್ಲ ಪಿನ್ ಟು ಪಿನ್ ಇಟ್ಟಿದ್ದೀನಿ. ಒಂದಲ್ಲ ಒಂದಿನ ಟೈಮ್ ನೋಡ್ಕೊಂಡ್ ಶಿವ ಅನಿಸ್ಬಿಡೋದೆ ಅವನ್ನ. ನೀರೊಳಗೆ 2 ಫಿಶ್ಗಳು ವಾಸ ಮಾಡ್ತಿದ್ದೋ ಮಗ. ಬೇಬಿ ಫಿಶ್ ಮಮ್ಮಿ ಫಿಶ್ ನ ಕೇಳ್ತಂತೆ, ಮಮ್ಮಿ ಫಿಶ್ ನಾವೆಲ್ಲ ನೀರೊಳಗೆ ಹಾಕಿದ್ದೀವಿ ಅಂತ. ಅದಕ್ಕೆ ಮಮ್ಮಿ ಫಿಶ್ ಹೇಳ್ತಂತೆ, ಭೂಮಿ ಮೇಲೆ ಎಲ್ರು ಸೆಲ್ಫಿಶ್ಗಳಿದ್ದಾರೆ ಅದಕ್ಕೆ ಅಂತಂತೆ. ಆ ತರ ದೊಡ್ಡ ಸೆಲ್ಫಿಶ್ ಯಾರಾದ್ರೂ ಇದ್ರೆ ಅದು ನಮ್ಮ ರಾಮಣ್ಣ ಮಾತ್ರ. ರಾಮಣ್ಣನಿಗೆ ಓಟು, ನೀವು ಉದ್ಧಾರ ಆಗದೆ ಡೌಟು. ರಾಮಣ್ಣನ ಚರ್ಬಿ ಹೆಂಗ್ ಇಳಿತದೆ ಅಂದ್ರೆ ಕೆಂಪಸ್ ಹತ್ಕೊಂಡು ಕಿಲೋಮೀಟರ್ ಗಟ್ಟಲೆ ಹೊಂಟೋಗ್ಬಿಡ್ತು. ನಮ್ ದೀಪ ಆಡೋ ಒಂದೊಂದು ಮಾತಿಗೂ ರಾಮಣ್ಣನ 10 ಓಟ್ಗಳು ಕಮ್ಮಿ ಆಯ್ತವ ನೋಡ್ತೀನಿ. ಅಣ್ಣ ಟಿವಿ ಹೊಸ್ದಾ ಹೋಗ್ಕಂಡ್ ತಿರ್ಗ್ಲಾ. ನೀವಳಿಗೆ ಎಲ್ಲಾನು ಕಳ್ಸಿನಿ ದೊಡ್ಡಪ್ಪ. ಅಯ್ಯೋ ಮಷೀನ್ ಸರಿ ಕೆಲಸ ಮಾಡ್ತಿಲ್ಲ ದೊಡ್ಡಪ್ಪ. ಬಂದಿಲ್ಲ ಪ್ರಕಾಶ? ಸರಿ, ಸರಿ ದೊಡ್ಡಪ್ಪ. ಎತ್ತು ನಿನ್ನ ಕಾಂಡೀವ.
ನಿನ್ನ ಗಾಂಡೀವ. ನೀನ್ಯಾರು? ಕಶ್ಯಪ ಬ್ರಹ್ಮನ ಮಗ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ನಾವೆಲ್ಲರೂ ನಿಮ್ಮ ಮಕ್ಕಳೇ ಅಣ್ಣ. ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. 20 ವರ್ಷ ಆದ್ಮೇಲೆ ಇವತ್ತೊಂದು ದಿನ ಜುಪಿಟರ್ ಮತ್ತು ಸ್ಯಾಟರ್ನ್ ಕ್ಲೋಸೆಸ್ಟ್ ಪಾಯಿಂಟ್ ಬರ್ತಾ ಇದೆ. ಓಂ ಭೂರ್ಭುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ತುಪ್ಪ ಹಾಕಿ ಸಾಹೇಬ್ರೆ. ಅಲ್ಲಲ್ಲ, ಇಲ್ಲಿ ಹಾಕಿ. ಯಾವ ಮಾಹಿತಿನೂ ಇಲ್ಲ ಅಣ್ಣ. ಹಾಕಿ ಬಾಯ್ ತಪ್ಪಂದ್ಬಿಟ್ಟೆ ಕಳ್ಳ. ಆಯ್ತಪ್ಪ ಅಂದ್ಬಿಟ್ಟೇನ ಹುಲಿ. ಹಾಕಿ ನನ್ನ ಮಗನಿಗೆ ಹುಲಿ ತೋರಿಸ್ತೀನಿ. ಆರಾಮಣ್ಣ. ಅಲ್ಲರೇ ಡ್ಯಾಮಿಂದ ಕೆರೆಗಳಿಗೆ ನೀರು ಬಿಡಿಸ್ತೀನಿ ಅಂದ್ಬಿಟ್ಟು ಎಷ್ಟೆಷ್ಟು ಕೋಟಿ ನುಂಗಿದ್ದಾನೆ. ಅದ್ರ ಸಣ್ಣ ಸಣ್ಣ ಮಾಹಿತಿನೂ ನನ್ನ ಹತ್ರ ಇದೆ. ಟೈಮ್ ನೋಡ್ಕೊಂಡು ಜೀವ ಅನ್ನಿಸ್ತೀನಿ. ಮೊಬೈಲ್ ತೆಗೆದ್ರೆ ಬರೀ ನನ್ನ ರೀಲ್ಸ್ಗಳೇ ಬರ್ತಾವ ಕಳ್ಳ. ಫುಲ್ ವೈರಲ್ ಕಳ್ಳ ಪ್ರಕಾಶ. ಹುಲಿ ಮಾತಾಡಿದ್ದು ರೀಲು 1 ಮಿಲಿಯನ್ ನೋಡದೆ ಜನಗಳೆಲ್ಲ ಶಿವ ಹಂಚ್ಬಿಡ್ತೀನಿ ಅಂತ ರೀಲ್ಗಳ ಮೇಲೆ ರೀಲ್ಗಳು ಬಿಡ್ತಾವ್ರೆ. ಹಿಂಗೆ ರೀಲ್ಗಳ ಮೇಲೆ ರೀಲ್ ಬಿಡ್ತಾ ಇರು. ಎಲೆಕ್ಷನ್ ಮುಗಿಷ್ಟೊತ್ತಿಗೆ ನೀನು ರಾಯದುರ್ಗದಲ್ಲೇ ವರ್ಲ್ಡ್ ಫೇಮಸ್ ಆಗೋಯ್ತೇಕಲ್ಲ. ಈಗ ಎದ್ ನಿಂತ್ಕೊಳ್ಳಿ. ಈ ಕಡೆ ತಿರುಗಿ. ಈ ಕಡೆ ನಿಲ್ಲಿ. ಇಲ್ಲಿ ಕೊಡಿ. ಮತ್ತೇನಾಯ್ತಪ್ಪ ಇದಕ್ಕೆ? ಮೊಬೈಲ್ ಬಿಡ್ರಿ, ಹಿಡ್ಕೊಳ್ಳಿ ಇದನ್ನ. ಶಿವು ಎಲ್ಲಿದ್ದೀರೋ? ಸಾಹೇಬ್ರೇನು ಕಿಡ್ತವ್ರೆ, ಒಳಗಡೆ ಏನೋ ಆಗಿರ್ಬೋದು, ಬನ್ನಿ ನೋಡೋಣ. ಅಣ್ಣ, ಅಯ್ಯವ್ವ, ಅಮ್ಮ, ಕುಕ್ಕರ್ ಸೀರೆ ರಮಣ ಅಪಶಕುನ ಆಗೋಯ್ತಲ್ಲ ಅರ್ಚಕ್ರೆ. ಶಿವ ಅನ್ನಿಸ್ತೀನಿ. ಶಿವ ಅನ್ನಿಸ್ತೀನಿ. ನೀನಿನ್ನ 1947 ಮಾಡ್ಲೇ ಇಟ್ಕೊಂಡಿದ್ರೆ ಹೆಂಗ್ಲಾ ಪ್ರಕಾಶ? ಮಾರ್ಕೆಟಾಗಿ ಎಂತೆಂಥ ಮಿಷಿನ್ಗಳು ಬಂದವೆ ಗೊತ್ತಾ? ಕಲಾ ವೆಂಕಟೇಶ, ನಂಗೂ 7 ಸಾಕಾಗದೆ. ನಮ್ಮ ದೊಡ್ಡಪ್ಪನಿಗೆ ಮಸೀನು ಎಕ್ಕುಟ್ಟೋಗದೆ. ಆಳೋಕ್ಕೂ ಮುಂಚೆ ಹೊಸ ತಗೊಳ್ಳವು ಅಂದರೆ ಕೇಳೋದಿಲ್ಲ ಅಂತ ನಮ್ಮ ದೊಡ್ಡಪ್ಪ. ಆಯ್ತಲ್ಲ ಪ್ರಕಾಶ. ಹಲೋ ಹಲೋ ವೆಂಕಿ ಬಾಸ್. ಓ ನಮಸ್ಕಾರ ಹುಲಿದೇವ್ರು. ಏನೆಲ್ಲ ಕಡೆ ನಿಮ್ದೇ ಅವ್ವ. ಮತ್ತೆ ಶಿವ ಅನ್ಸಿದ್ರ? ಅಯ್ಯೋ ನಿಮ್ಗೊಂದು ವಿಡಿಯೋ ಕಳ್ಸಿದ್ದೀನಿ. ವಿಡಿಯೋನ ಅರ್ಜೆಂಟ್ ನೋಡಿ. ಲೋ ಪ್ರಕಾಶ, ಪ್ರಕಾಶ ವೈರಲ್ ಬ್ಯಾಟ್ರಿ ಸಿಕ್ಕದೆ ಕಳ್ಳ. ಮೆಷಿನ್ ರೆಡಿ ಆದ್ಮೇಲೆ ಕಾಪಿ ಹಾಕಿ ಮಡಗಿರೋ, ಆಮೇಲೆ ಬಂದು ತಾಂತೀನಿ. ಬರ್ಕೊಂಬಿಡು, ಜೆರಾಕ್ಸ್ ಮರಿಬೇಡ. ಲೋ ಕುಮಾರ, ಒಳ್ಳೆ ಪಂಪೋಸು ಎಣ್ಣೆಲಿ ರೆಡಿ ಮಾಡಿ ಬಜೆಟ್ ಆಗಿ ಕಳ್ಸು. ಹುಲಿ ಹುಡುಗರೆ ಕಳ್ಸೋನೆ, ಎಲೆಕ್ಷನ್ ಸ್ಪೆಷಲ್. ಒಳ್ಳೆ ಅಮೌಂಟ್ ವರ್ಕೌಟ್ ಆಗ್ತದೆ. ಬತ್ತಾಯಿದ್ದೀನಿ. ಲೋ ಹಲೋ. ಲೇ, ಫೋನ್ನ ಕಿವಿ ಇಟ್ಕೊಂಡು ಮಾತಾಡು. ಹೌದು, 15,000 ರೂಪಾಯಿದು 2, 25,000 ರೂಪಾಯಿದು 1. ಒಂದೇ. ಇಲ್ಲಿರೋರ್ಗೆ ಜಾಗ ಇಲ್ಲ, ನಿಂದೆಲ್ಲ ಮಡಗೋದು. ಇಲ್ಲಿ ಮಡಗ್ಲಾ? ಗಲ್ಗಂಟೆ ಮೇಲೆ ಗಲ್ಲ ಅಂತ ನಗ್ತಾನೆ. ಲೇ, ತಿರ್ಬೋಕಿ ನನ್ನ ಮಗನೇ, ಎಲ್ಲ ನಾನೇ ಹೇಳ್ಕೊಟ್ರಿ. ನೀನೇನು ಕಡ್ ದಬಾಕದಲ್ಲಿ ಹೇಳ್ದಷ್ಟು ಮಾಡು. ನೋಡಿದ್ರೆ ಖುಷಿ ಆಗೋಯ್ತು ಅನ್ಕೊಳ್ಳ. ಲೇ, ಏನ ಕೆಲಸ ಮಾಡೋದು ಬಿಟ್ಬಿಟ್ಟು ಏನೋ ಇದು ಸಿಂಹ ಗರ್ಜನೆ ಮಾಡೋ ಫೋಟೋ ಹಾಕ್ಸು ಅಂತಂದ್ರೆ ಯಾವುದೋ ಒಣಗೋಗಿರೋ ಫೋಟೋ ಹಾಕ್ಸಿದ್ದೀರಲ್ಲೋ. ಮುಖ ನೋಡ್ಬೇಡ, ಮನೆಯವ್ರಿಗೆಲ್ಲ ಬೈತೀನಿ. ಬೇಗೆಲ್ಲ ಕೆಲಸ ಮಾಡ್ರಿ, ಹೊರಗಡೆ ಹೋಗ್ತಾ ಇದ್ದೀನಿ. ಏನು ಹ್ಞೂನ್ರೋ? ತಿರ್ಬಕ್ಕಿ ನನ್ನ ಮಕ್ಳು ಅದೇ ಗಂಡಸ ಬಿಟ್ಬಿಟ್ಟಿದ್ರು. ರಾಮಣ್ಣ, ಏನಣ್ಣ ಇದು? ಅಣ್ಣ, ತುಂಬಾ ಬೆಲೆ ಬಾಳೋ ವಿಡಿಯೋ ಅದು. ಲವ್, ನಿನ್ ಬಾಧೆ ನಂಗೆ ಅರ್ಥ ಆಯ್ತದೆ. ಎಷ್ಟು ಬೇಕು ಕೇಳ. ಸೂಪರ್ ಕಣ, ನೀವು ಡೈರೆಕ್ಟ್ ಮ್ಯಾಟ್ರಿಗೆ ಬಂದ್ಬಿಟ್ರಲ್ಲ. ಅಣ್ಣ, ಎಲ್ಲ ಒಂದು 25,200 ಅಣ್ಣ. 25? ಜಾಸ್ತಿ ಆಯ್ತಣ್ಣ.
ಚಿಪ್ಸ್ ಬೇಡ, ಪಂಪೋಸ್ ಬೇಡ, ಟ್ರಾವೆಲ್ ಬೇಡ, ಸಿಗರೇಟ್ ಬೇಡ, ಊಟ ಬೇಡ. ಅಣ್ಣ 15,000. 15,000ನಾ? ಜಾಸ್ತಿ ಆಯ್ತಾ? ಬ್ಯೂಟಿ ಪಾರ್ಲರ್ ಬೇಡ, ಮಸಾಜ್ ಬೇಡ, ಸೈಟ್ಸ್ ಬೇಡ. ಅಣ್ಣ ಒಂದು 7,000. 25,000 ಕೊಡಬಿಡ್ಲ? ಸೂಪರ್ ಅಣ್ಣ, ಸೂಪರ್. ಬೇಗ ರಾಮಣ್ಣ ಬರ್ತಕೋಲ್ಲ, ಒಂದ್ ಒಳ್ಳೆ ಸುದ್ದಿ ಸಿಗ್ತದೆ. ಪೊಲೀಸಪ್ಪ, ಸೀರೆ ಕುಕ್ಕರು ಕೊಡು ತಿಮಿಂಗ್ಲೇ ಹಿಡ್ದಾಕಿದ್ದೀನಿ. ಬೇಕಾದ್ರೂ ವಿಡಿಯೋ ಕಳ್ಸಿದೀನಿ ನೋಡು. ನನಗ್ ಖುಷಿ ಆಗಂಗೆ ಏನಾದ್ರೂ ಮಾಡ್ಬೇಕಲ್ಲ ನೀನು. ನೀನು ಖುಷಿಗೆ ನಾನ್ ಗ್ಯಾರಂಟಿ. ಸಾಹೇಬ್ರೆ ಅಲ್ಲೇ ನಿಂತ್ಕೊಳ್ರಿ. ಮೂರ್ಕಿತ ಒಂದೇ ಒಂದ್ ಕಳ್ಳೋಟ್ ಇಲ್ದಂಗೆ, ಕಾಸು ಕೋಳಿ ಕುಕ್ಕರ್ ಲಿಕ್ಕರು ಕೊಡ್ದಂಗೆ ಜನರು ಮನ್ಸ್ ಗೆದ್ದರ ಏಕೈಕ ವ್ಯಕ್ತಿ ಅಂದ್ರೆ ನಮ್ ಸಾಹೇಬ್ರ ಒಬ್ರೇ ಕಣ್ರಿ. ರಾಜಸಿಂಹನ್ ಮೇಲೆ ಅನುಮಾನ ಪಡ್ತಾ ಇದೀರೇನ್ರಿ? ಹೇಳ್ತಾನೆ ಯಾವ ಮೂಲಲ್ಲಿದ್ರು ಹುಟ್ಲಿಲ್ಲ ಅನ್ಸ್ಬಿಡ್ತಾನೆ. ರಾಮಣ್ಣಂಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀವಿ. ಅವ್ರ ಮಾನ ತೆಗಿಯಕ್ ಬಂದ್ರೆ ಜೈಲಾಗ 30 ವರ್ಷ ಮುದ್ದೆ ಮುರಿಯಕ್ಕೂ ರೆಡಿ. ಸರ್ ನಮಸ್ತೆ. ನಮಸ್ಕಾರ. ಸೀರೆ ಕುಕ್ಕರು ಲಿಕ್ಕರ್ ಎಲ್ಲ ಹಂಚಾಕ್ ಮಾಡ್ಕೊಂಡವ್ರು ಅಂತ ಹೇಳ್ಬಿಟ್ಟು ವಿಡಿಯೋ ಸಮೇತ ಮಾಹಿತಿ ಬಂದಿದೆ. ಹಂಗೆ ಈ ವಿಷಯ ದೊಡ್ಡವ್ರ ಗಂಟ ತಲುಪಿದೆ. ನಮ್ ಕೆಲಸ ನಾವ್ ಮಾಡ್ತೀವಿ, ದಯವಿಟ್ಟು ಸಹಕರಿಸ್ಬೇಕು. ಅಯ್ಯೋ ಬೀದಿ ನಾಯಿ ಮನೆ ಮುಂದೆ ಬಂದ್ರೆ ಹಾಲು ಕುಡಿಯೋದಕ್ಕಿಂತ ಒಳಗ್ ಬಿಟ್ಕೊಳ್ತೀವಿ. ಅಂತದ್ರಲ್ಲಿ ದೊಡ್ಡವರು ಸಾಹೇಬ್ರೆ ಬಂದವ್ರೆ, ಅವ್ರನ್ನ ಬಾಗ್ಲಲ್ಲೇ ನಿಂತು ಮಾತಾಡ್ಸ್ಯಾರ ನೀನು. ಕ್ಷಮೆ ಇರಲಿ. ಬಲಗಾಲಿಟ್ಟು ಒಳಗೆ ಬನ್ನಿ, ಚೆನ್ನಾಗಿ ಹುಡುಕಿ ಅದೇನೇನು ಸಿಗುತ್ತೋ ಎಲ್ಲ ಒತ್ಕೊಂಡೋಗಿ. ದೀಪು ಕುಸ್ಕ ಕಳ್ಸಿದ್ದಾನೆ. ಈಗ ರಾಮಣ್ಣ ಮನೆಗೆ ಹೊರಟಿದೀವಿ. ರಾಮಣ್ಣಂಗೆ ಹೇಳು ಒಳ್ಳೆ ನಾಟಿ ಕೋಳಿ ಬಿರಿಯಾನಿ ರೆಡಿ ಮಾಡಕ್ಕೆ. ಎಷ್ಟು ಕೇಳ್ತಾವನು ಪೊಲೀಸಪ್ಪ? ದೊಡ್ಡ ದೊಡ್ಡ ನೋಟ ಎಕ್ಸ್ಪೆಕ್ಟೇಷನ್ ಮಾಡ್ತಾವನೆ ಸಾಹೇಬ್ರೆ. ಹೆಚ್ಚಿಗೆನೆ ಕೊಡ್ತೀನಿ. ಮೊದಲು ಆ ಹುಲಿನ ಬೋನ್ಗೆ ಹಾಕಕ್ಕೆ ಹೇಳು. ಯಾವಾಗ ನೋಡಿದ್ರು ಎಡವಟ್ ಮಾಡ್ಕೊಳ್ತಾರೆ. ತಲೆಯಲ್ಲೇನೋ ಅದಿದ್ಯಾ ಇಲ್ಲ ಇದಿದ್ಯಾ? ಎಲೆಕ್ಷನ್ ಆಗೋವರೆಗೂ ಹುಷಾರಾಗಿ ಹ್ಯಾಂಡ್ಲ್ ಮಾಡೋದು ಕಲ್ತ್ಕೋಬೇಕು, ಗೊತ್ತಾಯ್ತಾ? ಸರಿ ಸರಿ. ಅಲ್ವೋ ನೀವೆಲ್ಲ ಇದ್ದು ಅದೆಂಗೋ ವಿಡಿಯೋ ಮಾಡ್ದವ್. ಅದ್ ಹೆಂಗ್ ಮಾಡ್ದ ಅಂತ ಗೊತ್ತಾಗ್ತಾ ಇಲ್ಲ ಸಾಹೇಬ್ರೆ. ಸಾಕ್ ಬಿಡಪ್ಪ, ನಿನ್ ಸೆಂಟ್ ವಾಸನೆಗೆ ಸೂಜಿ ಒಂಟ್ಕಿಂಟ್ ಹೋಗ್ಬಿಟ್ಟಾಳು. ನೋಡ್ಲಾ ಜಾಕ್ಪಾಟು, ನಾನು ಲವ್ ನೋಡಿ ಹೊಟ್ಟೆ ಉರಿ ಬಡ್ಡೆ ನಿನಗೆ. ಅದು ಸರಿ, ನಿಮ್ಮ ಹುಡುಗಿ ಕಾಲೇಜ್ ಬಿಡಕ್ಕೆ ಇನ್ನೂ ಟೇಮ್ ಅದಲ್ಲ. ಏನಿದು ಮ್ಯಾಟ್ರು? ಇಷ್ಟು ಬಿರ್ನೆ ಹೊಂಟೈತೆ ಸವಾರಿ. ಕ್ಲಾಸಿಗೆ ಕೇಳೋಕ್ಕಾಯ್ತಿಲ್ಲ. ಬಿರ್ನೆ ಬಲ ಪ್ರಕಾಶ ನೀನು ನೋಡ್ಬೇಕು ಅನ್ನಿಸ್ತದೆ ಅಂದ್ಲು, ಅದಕ್ಕೆ. ತಿಕ್ಕವ ಮುಚ್ಚಪ್ಪ, ನಿನ್ನ ಬಗ್ಗೆ ನಂಗೆ ಗೊತ್ತಿಲ್ವೇ? ಆ ಎಣ್ಣೆ ಬ್ಯಾಡ ಅಂದ್ರೂ ನಾನೇ ಬತ್ತೀನಿ ಸೂಜಿ ಅಂತ ಹಿಂಸೆ ಇಕ್ಕಿರ್ತೀಯ. ನೀನಂತ ತಿರ್ಕೆ ಆಟ ನಾಲ್ಕಣ್ಣೆ ನಡೀಲ. ಜಾಸ್ತಿ ಮಾತಾಡಬೇಡ ಜಿಂಚಾಕ್. ಆಮೇಲೆ ನಮ್ಮ ಮದುವೆ ಇನ್ವಿಟೇಷನ್ ಆಗಿ ನಿನ್ನ ಹೆಸರು ಇರೋಕ್ಕೆಲ್ಲ ನೋಡು, ಎಡಗೈನಾಗ ಇರೇಜ್ ಮಾಡಕ್ಕೆ ಕೊಡ್ತೀನಿ. ನಮ್ದಾಗಿರ್ಲಿ, ಮೊದಲು ನೀವು ಹೆಣ್ಣು ಪಕ್ಕ ನಿಮ್ಮ ಹೆಸ್ರನ್ನ ಗಟ್ಟಿ ಮಾಡ್ಕೊಳ್ಳಿ. ಗಟ್ಟಿಯಾಗಿ ಗ್ಯಾರಂಟಿ ಆಗಿರೋದಕ್ಕೆ ಕಂಡ್ಲ ಹೇಳ್ತಾ ಇರೋದು. ಗಟ್ಟಿ ಮೇಲೆ ಟೈಮ್ ಹತ್ರ ಬಂದದೆ. ಅವಳು ಕಾಲೇಜ್ ಮುಗಿತಿದ್ದಂಗೆ ಮದುವೆ ಆಗಿ ಜಂಬೂ ಜರಾಕ್ಸ್ ಇಟ್ಬಿಟ್ಟು ಹನಿಮೂನ್ಗೆ ಅಂತ ಏರೋಪ್ಲೇನ್ ಹೋಗ್ತಾ ಇರ್ತೀವಿ, ನೋಡ್ತಾ ಇರೋ. ಈಗ ಮುಖ ಮಾತ್ರ ಉರಿತಾ ಇದೆ, ಆಮೇಲೆ ತಿಕ್ಕದಿಂದ ಮುಖದವರೆಗೂ ಎಲ್ಲ ಪಾರ್ಟ್ಸ್ಗಳು ಉರಿತವೆ, ನೋಡ್ತಿರೋ. ಅಂಗಡಿಯಲ್ಲಿ ಮೊಬೈಲ ಚಾರ್ಜ್ಗೆ ಇಟ್ಟಿದ್ದೀನಿ, ಹುಷಾರು ನೋಡ್ತಿರೋ. ಹಿಂಗೆ ಹೋಗಂಗೆ ಬಂದ್ಬಿಡ್ತೀನಿ. ಲೋ ಪ್ರಕಾಶ, ಒಂದು 50 ರೂಪಾಯಿ ಪೆಟ್ರೋಲ್ ಹಾಕ್ಸ್ಲಾ? ಬಂಕ್ ತನಕ ಅಷ್ಟೇ ಬರ್ತದೆ. ದುಡ್ಡಾರು ನಿಮ್ಮ ಅಪ್ಪ ಕೊಟ್ಟನ, 30ಕ್ಕೆ ಹಾಕಿಸ್ತೀನಿ. ಏರೋಪ್ಲೇನಲ್ಲಿ ಹೋಯ್ತಾನಂತೆ, 50 ರೂಪಾಯಿ ಪೆಟ್ರೋಲ್ಗಿಲ್ಲ. ಏಯ್, ಇನ್ನೊಂದು ಸೌದಕ್ಕೆ ಇಲ್ಲ ತಿನ್ಕೊಂಡ್ಬಿಟ್ಟಲ್ಲ ನೀನು. ಓ, ಯಾರೇ ಇವನು ಸುಜಿ? ಸುದೀಪ್ ಟೈಪ್ ಸೂಪರ್ ಆಗಿ ಅವನಲ್ಲೇ ಅಲ್ವಾ? ಏನ್ ಮಾಡ್ಕೊಂಡವನಂತೆ? ಸಬ್ ರಿಜಿಸ್ಟರ್ ಆಫೀಸಲ್ಲಿ ಕೆಲಸ ಮಾಡ್ತವನೆ. ಮೊನ್ನೆ ಅಪ್ಪ ಏನ್ ಕಾಟ ತಡಿಲಾರ್ದೆ ಹುಡುಗನ್ ಫೋಟೋ ನೋಡ್ದೆ. ಫೋಟೋ ನೋಡಿದ ತಕ್ಷಣ ಫ್ಲಾಟ್ ಆಗ್ಬಿಟ್ಟೆ. 2-3 ಸಲ ಮೀಟ್ ಕೂಡ ಆಗಿದ್ವಿ. ಮದ್ವೆ ಆದ್ಮೇಲೆ ಇಬ್ರು ಬೆಂಗಳೂರು ಹೊಟ್ಬಿಡ್ತೀವಿ. ಮತ್ ನಿಂಡವ್ ಜೆರಾಕ್ಸ್ ಅಂಗಡಿ ಪ್ರಕಾಶ್ ಅನ್ಕತೆ ಮದ್ವೆ ಡೇಟ್ ಹತ್ರ ಬರೋ ತನಕ ಹಿಂಗೋ ಮ್ಯಾನೇಜ್ ಮಾಡ್ತೀನಿ. ಆಮೇಲೆ ನಿಮ್ಗೆ ನಂಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ ಪ್ರಕಾಶ ಅಂತ ಮಿಲನ ಸಿನಿಮಾ ಡೈಲಾಗ್ ಹೊಡೆದು ಎಸ್ಕೇಪ್ ಆಗ್ಬಿಡ್ತೀನಿ. ಚೆನ್ನಾಗವನಲ್ಲ? ಹೆಸರೇನೆ? ರೇವನ್. ಲೇ ನಾಯಶೇಖರ,
ನಿನ್ನ ಮುಂಡ ಮೋಚ 20,000 ರೂಪಾಯಿ ಎರಡಲ್ವೋ ಅಲ್ಲ ಲೇ ನೀನು ಇಡು ಒಂದು ನಿಮಿಷ ನಾ ಮಾಡ್ತೀನಿ. ಹಲೋ ಮಲೇಷಿಯನ್ ಡಾಗ್ ಬಾಬಾ ಎಲ್ಲೋ ನಿನ್ನ ಅಂಟಮ್ಮ? ಗೊತ್ತಿಲ್ಲ ದೊಡ್ಡಪ್ಪ ಅಂಕಲ್. ಗೊತ್ತಿದೆ ಹೇಳಲ್ಲ ಅಂತ ಹೇಳು. ಅವನು ಮೆಷಿನು. ಲೇ ನಿನ್ನ ಬಾಯಿಗೆ ನನ್ನ ಬಾಯಿಗೆ ಸರಿಯಾಗಿ ಬರ್ತದೆ ಈಗ. ವೆಯ್ಟ್ ಎ ಮಿನಿಟ್. ಓ ಲವ್ ಸಾಂಗು. ಈ ನಡುವೆ ವಾರಕ್ಕೊಂದೊಂದು ಸಾಂಗ್ ಚೇಂಜ್ ಮಾಡ್ತಾವನ ಅಂಟಮ್ಮ. ಯಾವ್ದಾದ್ರು ಅಕ್ಕಿ ಹಿಡ್ದಾಕೊಂಡವನ? ಹಕ್ಕಿ ಗಿಕ್ಕಿ ಏನಿಲ್ಲ ದೊಡ್ಡಪ್ಪ ಅಂಕಲ್. ಹುಷಾರಿರ್ಲಿಲ್ಲ, ಆಸ್ಪತ್ರೆಗೆ ಹೋಗ್ಲಾ ಅಂತ ನಾನೇ ಪೆಟ್ರೋಲ್ ಹಾಕ್ಸಿ ನನ್ನ ಗಾಡಿನೇ ಕೊಟ್ಟು ಕಳ್ಸಿವ್ನಿ. ನಿನ್ನ ಬಾಯಿನ ಪೆಟ್ರೋಲ್ ಹಾಕೊಂಡು ತೊಳ್ಕೊ. ಸುಳ್ಳು ಹೇಳಕ್ಕೂ ಬರಲ್ಲ ಮುಡೋದಕ್ಕೆ. ಬಂಗಾರಿ ಚಿನ್ನಿ, ನಿನ್ ಚಿನ್ನಿ ಹೊರಟವನಮ್ಮ. ಎಷ್ಟೊತ್ತಾಯ್ತು ರಜಾ? ಒಂದು 20 ನಿಮಿಷ ಆಯ್ತು ದೊಡ್ಡಪ್ಪ ಅಂಕಲ್. ಇನ್ನು 20 ನಿಮಿಷದಲ್ಲಿ ಬಂದು ರೀಚ್ ಆಗ್ಬಿಡ್ತಾನಮ್ಮ. ಆ ನಾಯಿ ಬರ್ತಿದ್ದಂಗೆ ನಮ್ಮ ಬ್ಯಾನರ್ ಅಂಗಡಿ ಹತ್ರ ಬಂದು ಬೊಗಳ ಕೇಳು. ಸರಿ. ಲೇ 15 + 15 ಎಷ್ಟಾಯ್ತು? 25,000 ಹೆಂಗಾಗುತ್ತೆ? ಎಮ್ಮೆ ಗಂಜಲ ತಂದು ನಿನ್ನ ಬಾಯಿ ಸುಟ್ಟು ಬಿಡ್ತೀನಿ ಕಿತ್ತೋ ನಾನು. ಆಗಲ್ಲ ಪ್ರಕಾಶ, 1,000 ಆದ್ರೂ ಬೇಕೀಗ. ನಿಂಗೆ ಮುಂಚೆನೆ ಹೇಳಿದ್ನಲ್ಲ ನಾನು, ಯಾವಾಗ್ಲೂ ಹಿಂಗೆ ಮಾಡ್ತೀಯ. ಈಗ 500 ಮಾಡಿಕೋ ಸೋಜಿ. ನಾ ಅಂಗಡಿಗೆ ಹೋದ್ಮೇಲೆ ಮೊಬೈಲಲ್ಲಿ 500 ರೂಪಾಯಿ ಕಳಿಸ್ತೀನಿ. ಯಾಳದ್ದು ಮಷಿನ್ ಕೆಟ್ಟೋಗ್ಬಿಟ್ಟು ವ್ಯಾಪಾರನೇ ಆಯ್ತಿಲ್ಲ ಗೊತ್ತಾ. ಏನೋ ಅರೇಂಜ್ ಮಾಡ್ತೀನಿ ತಗೋ. ಸರಿ, ಯಾವಾಗಲೂ ಇದೇ ರಾಗ. ಮದುವೆ ಆದ್ಮೇಲೆ ಇದಲ್ಲ. ಮತ್ತೆ ನಾಳೆ ಊರಲ್ಲಿ ಏನು ವಿಶೇಷ ಹೇಳು? ನಾಳೆನಾ? ಏನು ವಿಶೇಷ ಗೊತ್ತಾಯ್ತಲ್ವಲ್ಲ ಸುಜಿ? ಏನು? ಏನಿಲ್ಲ ಬಿಡು. ಅಲ್ಲ ಅದೇನು ಅಂತ ಹೇಳು. ಏನಿಲ್ಲ ಅಂತ ಹೇಳಿದ್ನಲ್ಲ. ಸರಿ ಬರ್ತೀನಿ. ಮಳೆ ಬರಂಗಿದೆ, ಇನ್ನ 500 ಕಳ್ಸೋದು ಮರಿಬೇಡ. ನಿಂತ್ಕೋ. ಹೋಗುತ್ತಿದ್ದಿಲ್ಲ ಕೋಪ. ನಾಳೆ ನಮ್ಮ ಹುಡುಗಿದು ಹ್ಯಾಪಿ ಬರ್ತ್ಡೇ ಬಾಚಿನಿ, ಅದನ್ನ ಮರಿತೀನ? ಮನೇಲಿ ಗಂಡು ನೋಡೋಕೆ ಶುರು ಮಾಡಿದ್ದಾರೆ ಪ್ರಕಾಶ. ಕಾಲೇಜ್ ಮುಗ್ದಿದೆ, ಮದುವೆ ಮಾಡ್ಬಿಡೋಣ ಅಂತ ಅಪ್ಪಯ್ಯ ಮನೇಲಿ ಮಾತಾಡ್ತಿದ್ರು. ನಿನಗ್ಲೂ ಅನ್ನು ನಾಳೆ ನಿಮ್ಮ ಮಟ್ಟಿಗೆ ಬಂದು ನಿಮ್ಮ ಅಪ್ಪನ ಮಾತಾಡ್ತೀನಿ. ಹಿಂಗಲ್ಲ ಹಿಂಗೆ ಹಿಂಗೆ ಆಗ್ಬಿಟ್ಟದೆ, ನೀವು ಹಿರೀಕರಾಗಿ ಒಂದಷ್ಟು ಟೈಮ್ ಕೊಡಿ ಅಂತ ಕೇಳ್ತೀನಿ. ಎಷ್ಟು ಟೈಮ್ ಕೇಳುವೆ? 6 ತಿಂಗಳು, 1 ವರ್ಷ, 3 ವರ್ಷದಲ್ಲೇ ಏನು ಮಾಡ್ದಿರೋನು ಇನ್ನೊಂದು 6 ತಿಂಗಳಲ್ಲಿ ಏನು ಕಿಸಿತಾನೆ ಅಂತಾರೆ. ನಿನಗೆ ಒಳ್ಳೆ ಟೈಮ್ ಬರಲ್ಲ, ಇದಾಗಲ್ಲ. ಏನು ಸುಜಿ ಹಿಂಗೆ ಹೇಳ್ತದೆ? ನೀನೇ ತಾನೇ ಹೇಳಿದ್ದು ಕಾಲೇಜ್ ಮುಗಿಯೋರ್ಗೂ ಸುಮ್ಮನೆ ಆಮೇಲೆ ಮಾತಾಡವು ಅಂತ. ಈಗ ನೋಡ್ರಿ ನೀನೇ ಉಲ್ಟಾ ಹೊಡಿತಿದೆ. ಸುಮ್ಮನೆ ರೇಗ್ಸಿದ್ಕಣೋ. ಹೇಳಿದ್ನಲ್ಲ ಕಾಲೇಜ್ ಮುಗಿದ್ಮೇಲೆ ನಾನೇ ಮನೇಲಿ ಮಾತಾಡ್ತೀನಿ ಅಂತ. ಸೊರ್ರ ಅಂತ ಅಳು ಬಂದ್ಬಿಡುತ್ತಲ್ಲ. ತಗೋ ಹೊರಿಸ್ಕೊ. ಬೇಡ ಹೋಗು. ನೋಡ್ತಾ ಇರು ದೇವರಾಣೆಗೂ ನಿನ್ನ ಕಾಲೇಜ್ ಮುಗಿಯೋಷ್ಟೊತ್ತಿಗೆ ಹೆಂಗೆ ಬೆಳೆದಿರ್ತೀನಿ ನೋಡ್ತಿರು. ಚೆಲ್ವಣ್ಣ ಹೇಳೋನೆ ಎಲೆಕ್ಷನ್ ಒಂದು ಮುಗಿಲಿ ಜಂಬೂ ಜರಕ್ಷ ಕೊಡ್ತೀನಿ ಅಂತ. ಎಲೆಕ್ಷನ್ ಒಂದು ಮುಗಿದ್ಮೇಲೆ ಇಡೀ ಊರಿಗೆ ತಿರುಗಿ ನೋಡ್ತಿರ್ಬೇಕು ನೋಡು. ನಮ್ಮ ಮದುವೆ ನೋಡಿ ಇಡೀ ರಾಯದುರ್ಗ ಎಲ್ಲ ಬೆರಗಾಗ್ಬಿಡ್ಬೇಕು. ಈ ಜನ್ಮ ಅಲ್ಲ, ಮುಂದೆ ಬರೋ ಎಲ್ಲ ಜನ್ಮಕ್ಕೂ ಪ್ರಕಾಶನೇ ಸಿಗಬೇಕು ಅಂತ ನೀನು ಇದು ಬದ್ದವ್ರಿಗೆಲ್ಲ ಆರ್ಕೆ ಓದ್ಕೋಬೇಕು. ನೋಡ್ತಾ ಇರು. ಅವನಲ್ಲ ದೊಡ್ಡಪ್ಪ ಬೇವರ್ಸಿ, ಅವನು ಹೊಟ್ಟೆ. ಪ್ರಕಾಶ, ದೊಡ್ಡಪ್ಪ ಅಂದಾಗ ನೆನಪಾಯ್ತು. ನೀ ಸಂಜೆ ಎಲ್ಲಿದೆ ಅಂತ ಕೇಳಕ್ಕೆ ಕಾಲ್ ಮಾಡಿದ್ನಲ್ಲ, ಆಗ ದೊಡ್ಡಪ್ಪ ಕಾಲ್ ಎತ್ತಿದ್ರು. ದೊಡ್ಡಪ್ಪ ಅಪ್ಪ ಅಮ್ಮ ಇಲ್ಲ ಅಂತ ಚಿಕ್ಕ ವಯಸ್ಸಿಂದ ಬೆಳೆಸಿ ಜವಾಬ್ದಾರಿ ಬರಲಿ ಅಂತ ಅಂಗಡಿ ಇಟ್ಕೊಟ್ಟೆ ನೋಡು. ನನ್ನ ನೆಕ್ರ ತಗೊಂಡು ನಾಳೆ ಹೊಡ್ಕೋಬೇಕು. ದೊಡ್ಡಪ್ಪ ಡೋಂಟ್ ಟಾಕ್. ಚೆನ್ನಿ ಕ್ಯಾಚ್ ಇಟ್. ತಿಂಗಳಿಂದ ತಿಂಗಳಿಗೆ ವ್ಯಾಪಾರ ಯಾಕೋ ಡಲ್ ಆಗ್ತಿದೆ ಅಂತ ಕೇಳಿದ್ರೆ ಮಿಷಿನ್ ಹಾಳಾಗೋಗ್ಬಿಟ್ಟೈತೆ ಅಂತ ಕಾರಣ ಹೇಳ್ತಾನೆ. ಅಡ್ಕಸ್ವಿ. ನಮ್ಮ ಅವನಗೂ ದೊಡ್ಡಪ್ಪ. ಡೋಂಟ್ ಟಾಕ್. ಇದು ಹಳೆ ಮಿಷಿನಿಂದ ಆಗಿರೋ ಪ್ರಾಬ್ಲಮ್ ಅಲ್ಲ, ಈಟಿಗೆ ಬಂದಿರೋ ಮಿಷಿನಿಂದ ಆಗಿರೋ ಪ್ರಾಬ್ಲಮ್. ನಿನ್ನ ದೊಡ್ಡಪ್ಪನಾಗಿ ಒಂದು ಮಾತು ಹೇಳ್ತೀನಿ ಕೇಳು. ಮಿಷಿನ್ನ ನಾವು ಕಂಟ್ರೋಲ್ ಮಾಡ್ಬೇಕು, ಮಿಷಿನ್ ನಮ್ಮನ್ನು ಕಂಟ್ರೋಲ್ ಮಾಡಬಾರ್ದು. ಕೂತ್ಕೊಂಡ್ರೆ ತೊಡೆಯಲ್ಲಿ ಎದೊಳಕ್ಕೆ ಬಲ ಇಲ್ಲ. ಲವ್ ಅಂತೆ ಲವ್.
ಮಿಷಿನ್ ಹುಷಾರು. ಅಯ್ಯೋ ಕಿತ್ತೋದ್ ನನ್ನ ಮಗನ, ಒಂದಿನನೂ ನೆಮ್ಮದಿಯಾಗಿರಕ್ ಬಿಡ್ಲಿವಲ್ಲ ಆ ಭಗವಂತ. ನಮ್ಮ ಅಪ್ಪ ಓನ್ ಕಿತ್ಕೊಳ್ಳೋದ್ರ ಬದಲು ನಿನ್ನವರು ಕಿತ್ಕೊಂಡಿದ್ದಿದ್ರಿ. ಇರೋದು ನೋಡಿ ಇರೋದ. ಓ ಭಾಳ ಸಾಧು. ನಿಂಗೆ ಆಪತ್ ಬಂದು ಚಾಂಪಲ್ ಸುತ್ಕೊಂಡಾಗ ಊರವ್ರಿಗೆಲ್ಲ ಸಾವು ಬಂತು, ನೀನು ಮಾತ್ರ ಸಾವು ಬಂತು. ನಿನಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಷೀನ್ಲಿ ಕಲರ್ ಜೆರಾಕ್ಸ. ಪ್ರತಿ 20 ವರ್ಷಕ್ಕೆ ಒಮ್ಮೆ ಜುಪಿಟರ್ ಮತ್ತು ಸ್ಯಾಟರ್ನ್ ಕ್ಲೋಸೆಸ್ಟ್ ಪಾಯಿಂಟ್ ಬರ್ತಾ ಇದೆ. ಜರಾ